ನಮಸ್ತೆ ಸ್ನೇಹಿತರೆ, ಶ್ರುತೀಸ್ ಹೋಮ್ಲಿ ಕಾರ್ನರ್ ಚಾನಲ್ಗೆ ಸ್ವಾಗತ. ಇವತ್ತು ಥ್ರೆಡ್ ಬ್ಯಾಂಗಲ್ಸ್ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ಬರ್ರಿ. ಮನೆ ಒಳಗೆ ಎಲ್ಲರೂ ಫಂಕ್ಷನ್ಸ್ ಒಳಗೆ ಗ್ರೀನ್ ಬಳಿ ಹಾಕ್ಕೊಂಡು ಯೂಸ್ ಮಾಡಿ ಇಟ್ಟಿರೋಂಥ ಬಳಿನ ಹಂಗೆ ಅದನ್ನು ವೇಸ್ಟ್ ಮಾಡೋದಕ್ಕಿಂತ ನಾವು ಥ್ರೆಡ್ ಬ್ಯಾಂಗಲ್ಸ್ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ಈ ಥ್ರೆಡ್ ಬ್ಯಾಂಗಲ್ಸ್ ಮಾಡೋಕೆ 2 ಗ್ರೀನ್ ಬಳಿಗಳನ್ನು ತೊಗೊಂಡು ಹಸಿರು ಬಳಿಗೆ ನಾವು ಗಮ್ಮನ್ನು B7000 ಗ್ರೀನ್ ಗಮ್ ಇರ್ತೈತಿ. ಆ ಗಮ್ನ ಅಂಟಿಸಿ ನಾವು ಥ್ರೆಡ್ನ ಸುತ್ಕೊಂಡು ಅದನ್ನು ಒಣಗಾಕ ಬಿಡಬೇಕು ಒಂದು ಅರ್ಧ ತಾಸು. ಇದೆಲ್ಲ ಒಣಗಿದ ಮ್ಯಾಗ 7B1000 ಗಮ್ನ ನಾನು ಬ್ಯಾಂಗಲ್ಸ್ ಮ್ಯಾಗ ಹಚ್ಕೋತೀನಿ. ಹಚ್ಕೊಂಡಾದ್ಮ್ಯಾಗ ನಾನು ಸ್ಕ್ವೇರ್ ಶೇಪಿಂದ ಕುಂದನನ್ನು ನಾನು ಇದ್ರ ಮ್ಯಾಗ ಫಸ್ಟ್ ಒಂದನ್ನು ಹಚ್ಕೋತೀನಿ. ಇದನ್ನು ಹಚ್ಕೊಂಡಾದ್ಮ್ಯಾಗ ಒಂದು ಸೈಡ್ ಇನ್ನೊಂದು ಸೈಡ್ ಎರಡು ಅದರ ಅಪೋಸಿಟ್ ಸೈಡ್ ನಾನು ಏನು ಮಾಡ್ತೀನಿ, ಹಾಫ್ ಕರ್ವ್ ಕುಂದನ್ ಪರ್ಪಲ್ ಕಲರ್ದು ನಾನು ಸ್ಯಾರಿ ಐತಿ ಅದ್ರ ಮ್ಯಾಚಿಂಗ್ ನಾನು ಮಾಡ್ಕೊಳಕತ್ತೀನಿ. ನೀವು ನಿಮ್ಗೆ ಯಾವ ಕಲರ್ದು ಸ್ಯಾರಿ ಬೇಕು ಆ ಕಲರ್ದು ನೀವು ಕುಂದನ್ ತಗೊಂಬಂದು ನಿಮ್ಗೆ ಬೇಕಾದ ರೀತಿ ಡಿಸೈನನ್ನು ಮಾಡ್ಕೋಬೋದು. ಈಗ ನಾನು 2 ಸೈಡ್ ಹಾಫ್ ಕರ್ವ್ ಕುಂದನನ್ನು ಹಚ್ಚಿ ಆಮೇಲೆ ಸ್ಮಾಲ್ ಸರ್ಕಲ್ ಇರುವಂತಹ ಕುಂದನನ್ನು ಸಣ್ಣ ಸಣ್ಣದು ಆ ಕಡೆ ಈ ಕಡೆ 2 ಸೈಡ್ ನಾನು ಈ ಥರ ಹಚ್ಕೊಂಡಿನಿ ನೋಡ್ರಿ. ನೀವು ಇದೇ ರೀತಿ ಮಾಡಬೇಕಂತೇನಿಲ್ಲ, ನಿಮ್ಗೆ ಯಾವ ಥರ ಡಿಸೈನ್ ಬೇಕು ಆ ರೀತಿ ನೀವು ಡಿಸೈನನ್ನು ಮಾಡ್ಕೋಬೇಕು. ನಾನು 4 ಸೈಡನ್ನು ನಾನು ಇದೇ ಸೇಮ್ ರೀತಿನ ನಾನು ಡಿಸೈನನ್ನು ಮಾಡ್ಕೊಂಡಿನಿ. ನಾನು ಹೇಳಿದ ರೀತಿನ ಡಿಸೈನ್ ಮಾಡ್ಬೇಕಂತೇನಿಲ್ಲ, ನಿಮಗೆ ಯಾವ ರೀತಿ ಡಿಸೈನ್ ಇಷ್ಟ ಆಗುತ್ತೋ ಆ ರೀತಿ ಡಿಸೈನ್ ಮಾಡ್ಕೋಬೇಕು. ಆದರೆ ನೀಟಾಗಿ ಫಿನಿಶಿಂಗ್ ಆಗಬೇಕು, ಅಂದ್ರೆ ನಮಗೆ ಬ್ಯಾಂಗಲ್ಸ್ ಚಂದ ಕಾಣ್ತಾವೆ ಹಾಕೊಳ್ಳೋಕೆ. ಈ ರೀತಿ ಕೆಳಗೆ ಮೇಲೆ ಅದೇ ಸೇಮ್ ಲೆವೆಲ್ಲ ಬರಬೇಕು. ಅದಕ್ಕೆ ಮ್ಯಾಗ ಕೆಳಗೆ ಲೆವೆಲ್ ಕರೆಕ್ಟಾಗಿ ಬಂದ್ರೆ ಬ್ಯಾಂಗಲ್ಸ್ ಭಾಳ ಚಂದ ಕಾಣ್ತಾವೆ. ನಾವು ಡ್ರೆಸ್ ಮ್ಯಾಚಿಂಗ್ ಎಲ್ಲರೂ ಹೊರಗೆ ಫಂಕ್ಷನ್ಸಿಗೆ ಹೋಗುವಾಗ ಮದುವೆಗೆ ಎಲ್ಲರೂ ಹೋಗುವಾಗ ಹಾಕ್ಕೊಳ್ಳೋಕೆ ನಮ್ಗೆ ಚಂದ ಆಗ್ತಾವೆ. ಇದ್ರ ಜೊತೆಗೆ ನಾವು ಹಸಿರು ಬಳಿಗಳನ್ನು ಹಾಕೋಬೋದು. ಇಲ್ಲಿಗ ರೈನ್ ಡ್ರಾಪ್ಸ್ ಅಂತ ಬಳಿಗ ಭಾಳ ಫೇಮಸ್ ಆಗ್ಯಾವು, ಅದನ್ನು ಇದ್ರ ಜೊತೆಗೆ ಮ್ಯಾಚ್ ಮಾಡಿಕೊಂಡು ಹಾಕೋಬಹುದು. ಅಲ್ಲಾದ್ರೆ ಹಿಂಗಾದ್ರೂ ನಾವು ವಾಚ್ ಜೊತೆಗೂ ಒಂದೊಂದು ಸಿಂಗಲ್ ಬಳಿನೂ ಹಾಕ್ಕೊಂಡ್ರೆ ಭಾಳ ಚಂದ ಕಾಣಿಸ್ತಾವೆ. ನೀವು ಹಸಿರು ಬಳಿ ವೇಸ್ಟ್ ಮಾಡಿ ಒಗೆಯೋದಕ್ಕಿಂತ ನಾವು ಯೂಸ್ ಮಾಡಿ ಇದೇ ರೀತಿ ರೀಯೂಸ್ ಮಾಡಿದರೆ ಎಷ್ಟು ಚಂದ ಕಾಣ್ತಾವೆ ನೋಡ್ರಿ. ಇಲ್ಲಿ ಎಷ್ಟು ಚಂದ ಆಗ್ಯಾವಲ್ಲ. ನೀವು ಹಂಗೆ ಮನೆ ಒಳಗೆ ಮಾಡಿರಿ. ನಾ ಮಾಡಿದ ಬಳಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಪೇಜನ್ನ ಫಾಲೋ ಮಾಡಿರಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.